रस्म इजरा बी मुनव्वर अली साहब सदर मस्जिद इब्राहिम खलील मैंगलोर फरमा रहे थे। अल्लाह जज़ाए खैर दे उनको कि उन्होंने जो बातें आपके सामने रखी, पवित्र संदेशा और दीगर दीनी कुतुब जो अब करनी ज़बान में भी आ रही हैं आपके सामने, उनके खरीदी के सिलसिले में, उनकी इशाअत के सिलसिले में आपके ताउन की सख्त ज़रूरत है। आप इन किताबों को खरीदें और दोस्त अहबाब को पहुँचाएँ जो कन्नड़ा जानते हैं। ये बड़ी खिदमत हो जाएगी आपकी तरफ से। अब मैं मौलाना महबूब रहमान साहब उमरी मदनी से ख्वाहिश करूँगा कि ये जो किताब का रस्म इजरा हुआ है, इस सिलसिले में आप अपने तासुरात पेश करना। अस्सलामु अलैकुम वरहमतुल्लाहि वबरकातुहू। अल्हम्दुलिल्लाह वहदहु वस्सलातु वस्सलामु अला मन ला नबिय्य बअदह। मोहतरम सदर इजलास, उलमाए अजिल्ला, मुअज़्ज़ज़ हाज़रीन, खुदा का शुक्र है कि हम तमाम एक दीनी महफिल में जमा हैं। मुझे यहाँ एक 10 मिनट का वक्त इस किताब पर अपने तासुरात के इजहार के लिए दिया गया है। इस किताब को मैं अभी थोड़ी देर पहले देखा तो इसके मुंदरिजात मैं अर्ज करूंगा बाद में। तो पहली बात यह है कि ये किताब तहारा शेख इकबाल किलानी जामे सऊद रियाद के एक फाजिल की लिखी हुई है अरबी में, उसका कन्नड़ में तर्जुमा हुआ। चूंकि इसको मौलाना अब्दुल वहाब साहब अब्दुल अजीज जामी ने मकतबा सल्फिया हरनड़ी से शाये किया है और इसका तर्जुमा और उसके मुंदरिजात जो अरबी है, वो हदीसें आयतें, उसका जो भी है मसाइल कन्नड़ में है, मुनासिब समझता हूँ एक दो अल्फाज मैं इसके ताल्लुक से कन्नड़ में भी कहूँ, क्योंकि यहाँ जो हाजरीन की एक तादाद है वो कन्नड़ समझते इस एतमाद के साथ गण्यरे है। ನಮ್ಮ ಭಾರತ ದೇಶದಲ್ಲಿ ಅನೇಕ ಜಾತಿಗಳು, ಅನೇಕ ಸಮುದಾಯಗಳು ಹಾಗೂ ಅನೇಕ ಪಂಥಿ ಮತ್ತು ಪಂಗಡಗಳು ಇರುತ್ತವೆ. ಅದರಲ್ಲಿ ಮುಸಲ್ಮಾನರು, ಇಸ್ಲಾಂ ಧರ್ಮದ ಪಾಲನೆ ಮಾಡೋರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತಾರೆ. ಆದರೆ ಇಂಥ ಒಂದು ವಿಶೇಷ ವಿಷಯಕ್ಕೆ ದೃಷ್ಟಿಕೋನದಿಂದ ನೋಡಿದಂತ ಮೌಲಾನಾ ಅಬ್ದುಲ್ ವಹಾಬ್ ಜಾಮಿ ಹರಪನಹಳ್ಳಿ ಅವರು ಇದಕ್ಕೆ ನೋಡಿದ್ರು. ಕಿತಾಬು ತಹಾರ ಅಂದ್ರ ಸ್ವಚ್ಛತೆ, ಶುದ್ಧೀಕರಣ ಅಂದ್ರೇನು? ಮನುಷ್ಯ ಯಾವಾಗ ಶುದ್ಧ ಮತ್ತು ಪವಿತ್ರ ಮತ್ತು ಪ್ಯೂರ್ ಆಗುತ್ತಾನೆ, ಅಲ್ಲಿಂದ ಮುಂದಿನ ಎಲ್ಲಾ ಕೆಲಸ ಈ ಜಗತ್ತಿಂದಾಗಲಿ ಅಥವಾ ಆಧ್ಯಾತ್ಮಿಕ ಆಗಲಿ ಅಥವಾ ಧಾರ್ಮಿಕ ಆಗಲಿ, ಪರಮಾತ್ಮನ ಬಳಿ ಆತ್ಮ ಸಮರ್ಪಣದಾಗಲಿ ಅಥವಾ ಆರಾಧನೆ ಆಗಲಿ ಎಲ್ಲ ಶುದ್ಧಿ ಆದ ನಂತರ ಆಗುತ್ತವ. ಹೊರತಾಗಿ ಶುದ್ಧಿ ಆಗಲಿಲ್ಲ, ಮುಡಿಚಟ್ಟಿದ್ದ ಅಥವಾ ಅವ ಅಪವಿತ್ರ ಇದ್ದನಂದ್ರ ಯಾವುದು ಕೆಲಸ ಶುದ್ಧ ಆಗುವುದು ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ನಮ್ಮ ಮುಸ್ಲಿಂ ಸ್ಕಾಲರ್ ಶೇಖ್ ಇಕ್ಬಾಲ್ ಕಿಲಾನಿ ಅವರು ಇದರಲ್ಲಿ ವಜು, ಗುಸುಲ್, ಜನಾಬತ್, ಹೈಜ್, ನಿಫಾಸದ ಬಗ್ಗೆ ಮತ್ತು ಕಡೆಗೆ ಸುನನುಲ್ ಫಿತರ, ಮೀಸಿ ಹ್ಯಾಂಗ್ ಬಿಡಬೇಕು, ಗಡ್ಡ ಹ್ಯಾಂಗ್ ಬಿಡಬೇಕು. ಕೆಲವೊಬ್ರು ಮೀಸಿ ದಾಡಿ ಎಕ್ಕಟ್ಟು ಬಿಟ್ಟಿರ್ತಾರ, ಅದ್ರಾಗ ಬಾಯಾಗ ಬಂದು ಈ ನಮ್ಮನ್ ದಾಡಿ ಮೀಸಿ ಎಕ್ಕಟ್ಟಾಗಿ ಒಂದ್ ಬಾಯಿನ ಕಾಣಿಸೋದಿಲ್ಲ. ಯಾಕಪ್ಪ ಅಂತಂದ್ರೆ ಹಿಂಗೆ ನಮ್ ಧರ್ಮದಾಗ ಆಗ್ತದ, ಇದು ಧರ್ಮ ಅಲ್ಲ. ಯಾವುದು ಧರ್ಮದಲ್ಲಿ ಮನುಷ್ಯನ ಸೈಕಾಲಜಿ ಬಗ್ಗೆ ಇರುವುದಿಲ್ಲ, ಅದು ಧರ್ಮ ಇಲ್ಲ. ಅದು ಅದಕ್ಕೆ ಮೀಸಿ ಹ್ಯಾಂಗ್ ಬಿಡ್ಬೇಕು, ಗಡ್ಡ ಹ್ಯಾಂಗ್ ಬಿಡ್ಬೇಕು ಮತ್ತು ನಿಮ್ಮ ಕೈಯಿನ ಉಗುರು ಹ್ಯಾಂಗ್ ಬಿಡ್ಬೇಕು, ಹ್ಯಾಂಗ್ ಕತ್ತರಿಸಬೇಕು ಅಥವಾ ಲೈಂಗಿಕ ಸಂಬಂಧಿಗಳು ಹ್ಯಾಂಗ್ ಇರಬೇಕು, ಇದರಂತೆ ಎಲ್ಲ ಮಾತು ಈ ಪುಸ್ತಕದಲ್ಲಿ ಇದೆ. ಪುಸ್ತಕ ನೋಡ್ಲಕ್ ಬಹಳ ಅತಿ ಸಣ್ಣದಿದೆ, ಆದ್ರೆ ನಂದು ಒಂದು ತಾಸುರಾತ್, ಒಂದು ಅಭಿಪ್ರಾಯ ಏನಂದ್ರ ಪ್ರತಿಯೊಬ್ಬರ ಮನೆಯಲ್ಲಿ ಇದು ಬುಕ್ ಇರಬೇಕು. ಈ ಫಂಕ್ಷನ್ ಮತ್ತು ಈ ಸಮ್ಮೇಳನ ಇನ್ನ ಮುಗಿಯೋದಿಲ್ಲ, ಮೌಲಾನನ ಬಲ್ಲಿ ಪ್ರತಿಯೊಬ್ಬರು ಈ ಪುಸ್ತಕ ಖರೀದಿ ಮಾಡ್ಕೊಂಡಿರ್ಬೇಕು. ಇದಕ್ಕೆ ನಾ ಪ್ರಚಾರ ಮಾಡ್ಲಿಕ್ಕ ಇದ್ರ ಬಗ್ಗೆ ಹೊಗಳಕ್ ಬಂದಿಲ್ಲ, ಆದ್ರೆ ಇದು ನೋಡ್ದೇನ ಪ್ರತಿಯೊಬ್ಬರ ಬಲ್ಲಿ ಇರ್ಬೇಕು. ನೋಡ್ರಿ ಇದ್ರಾಗ ಏನದ, ಹ್ಯಾಂಗ್ ಜಳಕ ಮಾಡಬೇಕು, ಗಂಡರು ಮತ್ತು ಗಂಡರು, ಹೆಣ್ಮಕ್ಳು ಗಂಡು ಮಕ್ಕಳು ಮತ್ತು ಹ್ಯಾಂಗ್ ಕಾಲ್ ಮಾಡಿಬೇಕು, ಹ್ಯಾಂಗ್ ಹೊರಗಡೆಗೆ ಹೋಗ್ಬೇಕು. ಇಷ್ಟೇ ಅಲ್ಲ, ಲೈಂಗಿಕ ಸಂಬಂಧಗಳು, ಒಬ್ಬ ಗಂಡ ತನ್ನ ಹೆಂಡತಿ ಬಳಿ ಹೋಗಿ ಹ್ಯಾಂಗ್ ಸಂವಾಸನೆ ಮಾಡಬೇಕು, ಅದರ ಬಗ್ಗೆ ಸಹಿತ ಅದರ ಪ್ರವಾದಿಯಾದಂತಹ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ, ಏನ್ ನುಡಿದಿದ್ದಾರೆ ಅದೆಲ್ಲ ಈ ಕಿತಾಬ್ನಲ್ಲಿ ಇದೆ. ಮತ್ತು ಅಂತ ಇಂತ ರಾಮಾಯಣ ಮಹಾಭಾರತ ಕಥೆ ಇಲ್ಲ ಇದ್ರಾಗ. ಆ ಪ್ರವಾದಿಗಳಾದಂತಹ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನುಡಿ
ಮತ್ತು ಹದೀಸ ಕುರಾನದ ಬಗ್ಗೆನೆ ಅಥೆಂಟಿಕ್ ವಾದಂತ ಅತಿ ಶುದ್ಧವಾದಂತ ಈ ಮಾತು ಇದರಲ್ಲಿ ಇದೆ. ಅದಕ್ಕೆ ಎಲ್ಲರೂ ನಮ್ಮ ಮುಸಲ್ಮಾನರು, ಕನ್ನಡ ಬಲ್ಲವರು ಅಂತೂ ವಿಶೇಷವಾಗಿ ಯಾರಿಗೆ ಕನ್ನಡ ಸ್ವಲ್ಪ ಬರ್ತದ ನನ್ನಂಗ ಅವರು ಸಹಿತ ಈ ಪುಸ್ತಕ ಇಡಬೇಕು. ಮತ್ತು ಇದರಿಂದ ಒಂದು ದೊಡ್ಡ ಈ ಏನ್ ಕಾನ್ಫರೆನ್ಸ್ ಐತಲ್ಲ, ಇಂಥ 10 ಕಾನ್ಫರೆನ್ಸ್ ಮಾಡೋದಕ್ಕಿಂತ ಮೌಲಾನಾ ಅಬ್ದುಲ್ ವಹಾಬ್ ಸಾಹಬ್ ಜಾಮಿಯಾ ಹರಪನಹಳ್ಳಿ ಅವರು ಇಂಥದ್ದು ಒಂದು ಬುಕ್ ಬಿಡುಗಡೆ ಮಾಡಿದ್ರೆ ಸಾಕಿಷ್ಟು. ಯಾಕಂದ್ರೆ ನಾವು ಎಲ್ಲರೂ ಇಲ್ಲಿ ಇರ್ತೀವಿ, ಒಂದಿನ ಸಾಯ್ತೀವಿ, ಹೋಗ್ತೀವಿ, ಆದ್ರ ಇಂಥದ್ದು ಒಂದು ಬುಕ್ ಇರ್ತದ ಕನ್ನಡದಾಗ. ಯಲೂಹುಲ್ ಖತ್ತು ಫಿಲ್ ಕಿರ್ತಾಸಿ ದಹರನ್, ಯಲೂಹುಲ್ ಖತ್ತು ಫಿಲ್ ಕಿರ್ತಾಸಿ ದಹರನ್ ವಸಾಹಿಬುಹು ರಮೀಮುನ್ ಫಿ ತುರಾಬಿ. ಮನುಷ್ಯ ಹುಟ್ಟಿದ ಮೇಲೆ ಒಂದಿನ ಸಾಯ್ತಾನ, ಅವನು ಎಲ್ಲವೂ ಸಹಿತ ಕರಿಗ್ ಹೋಗ್ತಾವ ಗೋರ್ಯಾಗ. ಆದ್ರೆ ಏನು ಬರ್ದಿರ್ತಾನಲ್ಲ ಆ ಅಕ್ಷರ, ಆ ಲಿಪಿ, ಆ ಮಾತುಗಳು ಈ ಸೂರ್ಯ ಚಂದ್ರ ಮತ್ತು ಆಕಾಶ ತನ ಇರುತ್ತವೆ ಅಂತ ಆ ಕವಿ ಅರ್ಬಿ ಅಂತೂ ಹೇಳ್ತಾನೆ. ಅದಕ್ಕೆ ಅಂತದ್ದು ಇದು ಕೆಲಸ ಆಗಿದೆ. ಇದು ಬಹಳ ಅತಿ ಮಹತ್ವದ ಕೆಲಸ. ಅದಕ್ಕೆ ತಾವೆಲ್ಲರೂ ಈ ಪುಸ್ತಕ ನೋಡ್ಬೇಕು. ಅತಿ ಮಹತ್ವದ ಬುಕ್. ಇನ್ನೊಂದು ನಮ್ಮ ಮುನವ್ವರ್ ಸಾಹೇಬರು ಹೇಳಿದ್ರು, ಮ್ಯಾಂಗ್ಳೂರ್ದವರು, ಪವಿತ್ರ ಸಂದೇಶದ ಬಗ್ಗೆ. ಪವಿತ್ರ ಸಂದೇಶ ಒಂದೇ ನಮ್ದು ಪೇಪರ್ ಇದೆ, ಸಲ್ಫಿಯಾ ತೆಹರಿಕ್ ಅಥವಾ ಸಲ್ಫಿಯಾ ಮೂವ್ಮೆಂಟ್ ಅಂತೂ ಒಂದು ನಮ್ದು ಲ್ಯಾಂಗ್ವೇಜ್ ಅದು ಹೇಳೋದು ಒಂದೇ. ಅದನ್ನು ಸಾಯ್ದಾಕತ್ತದ, ಅದಕ್ಕೆ ನೀರು ಹಾಕೋರು ಯಾರು ಇಲ್ಲ ಅಂದ್ರೆ ಅತಿ ಆಶ್ಚರ್ಯಜನಕದ ಮಾತ. ಅದೇ ನಮ್ಮೆಲ್ಲರಿಗೆ ಒಂದು ನಾಚಿಕೆ ಮಾತು. ಪ್ರತಿಯೊಬ್ರು ಒಂದು 100 ರೂಪಾಯಿ ಕೊಟ್ಟರೆ ಒಂದು ವರ್ಷ ತನಕ ಕಳಿಸ್ತಾರೆ ಪಾಪ. ನಾನು ಒಂದು 100 ರೂಪಾಯಿ ಕೊಟ್ಟಿದ್ದೆ, ಇನ್ನಾರು ಕಳಿಸ್ಲಾಕತ್ತಾರೆ. ಜನವರಿಗೆ ಮುಗಿತು, ಮತ್ತೆ 5 ತಿಂಗಳಾಯ್ತು, ನಾನು ಕೊಟ್ಟಿಲ್ಲ. ಆದ್ರೆ ಏನದ, ಎಲ್ಲರೂ ಒಂದೊಂದು 100 ರೂಪಾಯಿ ಕೊಟ್ರೆ 50,000 ಜನ 50,000 ಪಬ್ಲಿಕೇಶನ್ ಆದ್ರೆ ಅಂತದ್ದು ಇನ್ನೊಂದು ಅವರು ತೆಗಿಬಹುದು. ಇವ ಒಂದೆರಡು ಮಾತು ಹೇಳಿ, ಯಾಕಂದ್ರೆ ಟೈಮ್ ಲಿಮಿಟ್ ಅದ. ಅದು ಇದು ಅಂತ ಇಂಥ ಫಂಕ್ಷನ್ ಅಲ್ಲ. ಇದರಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳಬೇಕು, ಸೂಕ್ಷ್ಮವಾಗಿ ಟೈಮ್ ಅಂತ ಪಾಲನೆ ಮಾಡಬೇಕು. ಇದು ನನಗೆ ಒಂದೆರಡು ಮಾತು ಹೇಳಕ್ಕೆ ಅವಶ್ಯಕ ಕೊಟ್ಟಿದ್ದಕ್ಕಾಗಿ ಅವ್ರಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಹಾಗೂ ಮೌಲಾನಾ ಅಬ್ದುಲ್ ವಹಾಬ್ ಜಾಮಿಯವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಪರಮಾತ್ಮ ಇದಕ್ಕೆ ಸಲ್ಲಿಸಬೇಕು ಮತ್ತು ಇದರ ಅವರಿಗೆ ಪ್ರತಿಫಲ ಇಲ್ಲೇನೂ ಮತ್ತು ಅಲ್ಲೇನೂ ಕೊಡಬೇಕು. ವಾಹಿರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.